ಫ್ರೆಂಡ್ಸ್, ನಾವು ಮಳೆಗಾಲ ಜಾಸ್ತಿ ಬಂದಾಗ ವಾತಾಗುಣ ಜಾಸ್ತಿ ಆಗುತ್ತೆ. ಅರ್ಥ ಮಾಡ್ಕೊ. ಹಾಯ್ ಹಸು. ಸಾರಿ, ಇನ್ನೊಬ್ರಿಗೆ ಶ್ರೇಯಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಶಾನ ಯೂಸ್ ಮಾಡ್ತಿದ್ದೀನಿ ಅಂದರೆ ನನ್ನಂಥವ್ರಿಗೆಲ್ಲ ಡಿ ಜಿ ಎಷ್ಟು ಸಖತ್ತಾಗಿ ಅರ್ಥ ಮಾಡ್ತೀವಿ. ಸೊ ಹಿಯರ್ ಹಾಯ್ ಫ್ರೆಂಡ್ಸ್, ನಾವಿವತ್ತಿದ್ದೀವಿ ಸ್ವರ್ಣ ನದಿ ಹತ್ರ. ಹಿ ಈಸ್ ಮೈ ಫ್ರೆಂಡ್ ಶ್ರೇಯಸ್. ನಾವು ಸೂಪರ್ 30ಗೆ ಬಂದಿದ್ದೀವಿ. ಈಗ ಹಿಡನ್ ಸೈಡ್ ಆಫ್ ಹಿರಿಯಡ್ಕ, ಹಿಡನ್ ಸೈಡ್ ಆಫ್ ಸೂಪರ್ 30 ವೆನ್ಯೂ ತೋರಿಸ್ತಾ ಇದ್ದೀವಿ ನಿಮಗೆ. ಈ ನದಿ ಬಂದು ಸುವರ್ಣ ನದಿ ಅಂತ. ಇದ್ರ ಬಗ್ಗೆ ನನಗೆ ಆ್ಯಕ್ಚುಲಿ ಏನೂ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಲಾಟ್ ಆಫ್ ಥಿಂಗ್ಸ್ ಗೊತ್ತಾಯಿತು. ಅದಾದಮೇಲೆ ಹೇಳ್ತೀನಿ ನಾನು. ಹಾಯ್ ಶ್ರೇಯಸ್, ಇಲ್ಲಿಗೆ ಬಂದಿದ್ದೀವಿ, ನದಿ ನೋಡ್ತಾ ಇದ್ದೀವಿ. ವಿ ಆರ್ ನಾಟ್ ಜಸ್ಟ್ ಬ್ಲಾಗರ್ಸ್. ಆಯುರ್ವೇದದಲ್ಲಿ ಇದನ್ನು ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೋದು? ಲೈಕ್ ಟ್ರಾವೆಲ್ ಬ್ಲಾಗ್ನ ಆಯುರ್ವೇದದಲ್ಲಿ ಹೆಂಗೆ ಮಾಡ್ಬೋದು? ಇದನ್ನು ದೇಶ ಅನಾಲಿಸಿಸ್ ಅಂತ ಒಂದ್ಸರಿ ನೋಡ್ತೀವಿ. ಭೂಮಿ ದೇಶ, ಅನುಪದೇಶ ಅಂತ ಎಲ್ಲರೂ ಹಿಂಗೆ ಹೇಳ್ತಿರ್ತಾರೆ. ಅದೇ ಒಂದು ನದಿ ಹತ್ರ ಬಂದಾಗ ಈಗ ನೋಡ್ಬೋದು, ಮಳೆಗಾಲ ಜಾಸ್ತಿ ಬಂದಾಗ ವಾತಾಗುಣ ಜಾಸ್ತಿ ಆಗುತ್ತೆ. ಇಲ್ಲಿ ವಾತಾಗುಣ ನದಿಯಲ್ಲಿ ಹೆಂಗೆ ನೋಡ್ತೀವಿ ಅಂದರೆ ಜಲಗುಣ ಜಾಸ್ತಿ ಇರುತ್ತೆ. ಕೃಷ್ಣ ಪಕ್ಷ ಟೈಮಲ್ಲಿ ನಾವು ಬಂದು ಇಲ್ಲಿ ಸ್ನಾನ ಮಾಡಿದಾಗ ಕಫ ದೋಷ ಹರಣ ಆಗುತ್ತೆ ಇಲ್ಲಿ. ಸೊ ಶ್ರೇಯಸ್, ನೀವು ಹೇಳಿದೆ ಈಗ ವಾತದೋಷ ಗುಣದಿಂದ ಕಫ ಶಮನ ಮಾಡ್ಬೋದು ಅಂತ. ಸೊ ಹಾಗಾದರೆ ಇವಾಗ ನಾನು ವಾತದೋಷಪ್ಪ, ನನ್ನ ದೋಷ ಶಮನ ಮಾಡೋಕ್ಕೆ ನಾನು ಈಗ ಉಡುಪಿಗೆ ಬಂದೆ ಅಥವಾ ಎಲ್ಲಾದರೂ ಬಂದೆ ಅಂತಂದರೆ ನೇಚರಲ್ಲಿ ನಾನು ಹೆಂಗೆ ಶಮನ ಮಾಡ್ಕೊಳ್ಬೋದು? ನೀನು ಹೇಳ್ದಂಗೆ ವಾತದೋಷ ಜಾಸ್ತಿ ಇದ್ದಾಗ ಯಾವ ರಸ ಕಡಿಮೆ ಮಾಡುತ್ತೆ? ಮಧುರಾಮ್ಲ ಲವಣ. ಮಧುರಾಮ್ಲ ಲವಣ ಅಂದರೆ ಎಲ್ಲಿ ಸಿಗುತ್ತೆ? ಎಲ್ಲಿ ಸಿಗುತ್ತೆ? ಸಮುದ್ರ ಐತಲ್ಲ, ಅಲ್ಲೋಗಿ ಬೀಳ್ಬೇಕು ಫಸ್ಟ್. ಓಹೋ, ಈ ಥರ ಅಂಡರ್ಸ್ಟ್ಯಾಂಡಿಂಗ್ ನಂಗೆ ಗೊತ್ತಿರಲಿಲ್ಲ. ಸಮುದ್ರದಲ್ಲಿ ಲವಣ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ನನ್ನ ವಾತ ಪ್ರಕೋಪ ಅಲ್ಲೋಗಿ ಬಿದ್ದಾಗ ಲವಣದಿಂದ ನಂದು ವಾತದ ವಾಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಶ್ರೇಯಸ್. ಈ ಥರ ಸಂಹಿತದಲ್ಲಿ ಹೇಳ್ಕೊಟ್ಬಿಟ್ಟಿದ್ರೆ ಆಲ್ ಥ್ಯಾಂಕ್ಸ್ ಟು ಸೌರಭ್ ಸರ್ ಇದೆಲ್ಲ ಕಲಿಸಿದ್ದಕ್ಕೆ. ಶ್ರೇಯಸ್, ಮತ್ತು ನೀನು ಇವಾಗ ಇಲ್ಲೇ ಮುನಿಯಾಳ್ ಕಾಲೇಜಲ್ಲಿ ಇರೋದ್ರಿಂದ ನಾನು ಗದಗಿಂದ ನಾನು ಉಡುಪಿ ಅಂದ ತಕ್ಷಣ ನನಗೆ ಬರೋದೊಂದು ಕೃಷ್ಣ ಮಠ ಬಿಟ್ಟರೆ ಸಮುದ್ರ. ನಾನಿಲ್ಲಿ ಬಂದಾಗ ಬರೀ ಕೃಷ್ಣ ಮಠ ನೋಡ್ಕೊಂಡು ಸಮುದ್ರದ ಬೆಳ್ಕೊಂಡು ಆರಾಮಾಗಿ ಹೋಗ್ತೀನಿ. ಸೊ ಇವಾಗ ಅದು ಬಿಟ್ಟು ಇಂಥ ಜಾಗಕ್ಕೆ ಯಾಕೆ ಬರ್ಬೇಕು ಶ್ರೇಯಸ್? ಜನರಲಿ ಉಡುಪಿಗೆ ಬಂದರು ಜನ ಕೃಷ್ಣ ಮಠ ಇದು ಅಥವಾ ಹೋಗ್ಬಿಟ್ಟು ಮಲ್ಪೆಗೆ ಬೀಳಬೇಕು, ಒಂದ್ಸರಿ ಹೋಗಿ ಬರ್ಬೇಕಂತಿರುತ್ತೆ. ಬಟ್ ಆ್ಯಕ್ಚುಲಿ ನಿಮಗೆ ಊರು ತಿಳ್ಕೊಬೇಕಂದ್ರೆ ಇಂಥ ಲೊಕ್ಯಾಲಿಟಿಗೆಲ್ಲ ಬಂತ ಹೋಗ್ಬೇಕು ನೀವು. ಅದಿರಲಿ, ನೀನು ಕಾಂತಾರ ನೋಡಿದ್ಯಾ? ನೋಡಿದ್ದೀನಿ. ರಿಷಬ್ ಶೆಟ್ಟಿ ಬರ್ತಾರಲ್ಲ, ಹೊಯ್ ಅನ್ಕೊಂಡು. ಹೊಯ್ ಅನ್ಕೊಂಡು ನೋಡಿದ್ಯಲ್ಲ, ಆಗೋ ಇಲ್ಲಿ ಇದೇ ಕಮಲ ಟ್ರ್ಯಾಕ್ ಇಲ್ಲಿ. ಓಹೋ, ಅಂದರೆ ಆ ಥರ ಕಮಲ ಮಾಡೋಕ್ಕೂ ಮುಂಚೆ ಇಷ್ಟು ಚಿಕ್ಕದಿದೆಯಲ್ಲ, ಅದರಲ್ಲಿ ದೊಡ್ಡ ತೋರಿಸಿದ್ದಾರೆ. ಅದರಲ್ಲಿ ದೊಡ್ಡದಿರುತ್ತೆ. ಇದು ಯಾಕೆ ಸಣ್ಣದು ಯಾಕಂದರೆ ಇಲ್ಲಿ ಒಂಚೂರು ಮಳೆ ಬಂದಾಗ ಇಲ್ಲಿ ನೀರು ನಿಲ್ಲುತ್ತೆ. ಅದೇ ಟೈಮಲ್ಲಿ ಇಲ್ಲಿ ಪ್ರಾಕ್ಟೀಸ್ ಸೆಷನ್ ಥರ ಮಾಡ್ತಾರೆ ಇಲ್ಲಿ. ಓಕೆ. ಸೊ ದನನ ಕರ್ಕೊಂಡು ಇವಾಗ ಅಥ್ಲೆಟಿಗೆ ಹೆಂಗೆ ದನ ಓಡಿಸ್ತಾರಲ್ಲ ಆ ಥರ ದನಗೆ ಮಾಡ್ತಾರೆ ಇಲ್ಲಿ. ಓಹೋ, ಸೊ ನೈಸ್, ಇಂಟ್ರೆಸ್ಟಿಂಗ್ ಶ್ರೇಯಸ್, ತುಂಬ ತಿಳ್ಕೊಂಡ್ಬಿಟ್ಟಿದ್ಯಾ. ನೋಡಿ ಫ್ರೆಂಡ್ಸ್, ಇದು ಕಮಲ ಟ್ರ್ಯಾಕ್ ಅಂತೆ. ಬಿಫೋರ್ ಕಮಲ ಮಾಡೋದಕ್ಕೂ ಮುಂಚೆ ಇಲ್ಲಿ ನಾವು ಹೆಂಗೆ ರನ್ನಿಂಗ್ ಟ್ರ್ಯಾಕಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಆ ಥರ ಕಮಲ ಟ್ರ್ಯಾಕ್ಸ್ನ ಮಾಡಿಸಿ ಇಲ್ಲಿ ಕಮಲ ಪ್ರಾಕ್ಟೀಸ್ ಮಾಡ್ತಾರಂತೆ. ಮಚ್ ಮೋರ್ ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಹಾಯ್ ಹಸು. ಹಾಯ್, ನೋಡಿ ನಮ್ಮ ಗೆಸ್ಟ್ ಇವತ್ತು ಇದ್ದಾರೆ ಇಲ್ಲಿನ ಹಸು. ಸೊ ನಾನೇನು ಹೇಳಕ್ಕೆ ಬಂದಿದ್ದೆ ಅಂತಂದರೆ, ಈ ಥರ ಇಂಟೀರಿಯಾರಿಟಿನ ನಾವು ತಿಳ್ಕೊಂಡು ಟ್ರಾವೆಲ್ ಮಾಡಿದ್ರೆ ದರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಟು ನೋ. ಈ ಥರ ಸೈಡ್ ಆಫ್ ಟ್ರಾವೆಲ್ ಬ್ಲಾಗರ್ಸ್ ನಾವು ಆಗಬೇಕು. ನೀವು ಆಯುರ್ವೇದ ಸ್ಟೂಡೆಂಟ್ಸ್ ಆಗಿದ್ದರೆ ನೀವು ಈ ಥರ ಆಯುರ್ವೇದಿಕ್ ಬ್ಲಾಗಿಂಗ್ಸ್ ಮಾಡಿ ಈ ಥರ ಆಯುರ್ವೇದನ ಮತ್ತೆ ಬೆಳೆಸಿ. ಮುಂದೆ ನಮ್ಮ ಶ್ರೇಯಸ್ ಹೇಳ್ತಾರೆ ನೆಕ್ಸ್ಟ್ ಏನೇನೆಲ್ಲ ಇಂಪಾರ್ಟೆನ್ಸ್ ಇದೆ ಈ ಜಾಗದ್ದು ಅಂತ. ಸಾರಿ, ಇನ್ನೊಬ್ರು ಗೆಸ್ಟ್ನ ಬಿಟ್ಬಿಟ್ಟೆ. ಹಾಯ್ ಹೇಳಮ್ಮ. ಹಾಯ್. ಎದ್ದೆ ಓಡೋಗ್ಬಿಡ್ತದು, ಬಿಡಿ, ಬಾಯ್. ಸೊ ಹಾಯ್, ಇವತ್ತು ಸೂಪರ್ 30ಗೆ ನಾವು ವಾಪಸ್ಸು ಶ್ರೇಯಸ್ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ವಿ. ಈ ವೆನ್ಯೂಗೆ ಬಂದಿದ್ದೀವಿ. ಇದು ಮಾಣಾಯಿ ಮಠ ಅಂತ ಹೆಸರು. ಈ ಮಠದಲ್ಲಿ ಏನೇನು ಸ್ಪೆಷಾಲಿಟಿ ಇದೆ, ಇಲ್ಲೇ ಯಾಕೆ ನಾವು ಬಂದು ಇಷ್ಟೆಲ್ಲ ನಮ್ಗೆ ಯಾಕೆ ಕನೆಕ್ಟ್ ಆಯಿತು ಈ ಜಾಗ ಅನ್ನೋದ್ರ ಬಗ್ಗೆ ನಿಮ್ಮ ಮತ್ತೆ ಶ್ರೇಯಸ್ ಹೇಳ್ತಾನೆ. ಈಗ ಬನ್ನಿ ನಾವು ಮಾಣಾಯ ಮಠಕ್ಕೆ ಹೋಗೋಣ. ಇಲ್ಲಿ ದೇವರು ಮುಖ್ಯ ಪ್ರಾಣ ಹನುಮಾನ್. ಸೊ ಇದು ಬೇಸಿಕ್ಲಿ ಹನುಮಾನ್ ಟೆಂಪಲ್ಲು. ನೀವು ಆ ಕಡೆ ಸ್ವಲ್ಪ ಹಿಂದೆ ನೋಡಿದ್ರೆ ಪಂಜರ್ಲಿದು ಗುಡಿ ಐತೆ. ಇಲ್ಲಿ ಪ್ರತಿ ಶನಿವಾರ ಮಹಾಪೂಜನ ಆಗುತ್ತೆ. ನಿಮ್ಮ ಕೋಲ ನೋಡಬೇಕಂದ್ರೆ ಇಲ್ಲಿ ಬಂದು ನೋಡ್ಬೋದು. ಮಠ ಲೊಕೇಶನ್ ನೋಡಿದ್ರೆ ಇದು ಕರೆಕ್ಟಾಗಿ ಒಂದು ಪೀಸ್ ಆಫ್ ಲ್ಯಾಂಡಲ್ಲಿದೆ. ನಿಯರ್ ಬೈ ಒಂದು ಆ ಕಡೆ ನದಿನೂ, ಸುವರ್ಣ ನದಿ ಆವಾಗಲೇ ತೋರಿಸಿದ್ವಲ್ಲ, ಅದೇ ಹರಿತಿರೋದು. ಆ್ಯಂಡ್ ಇಲ್ಲಿನ ಭಟ್ರು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ, ಉಡುಪಿ ಸೈಡ್ ಕರೆಕ್ಟು ಊಟ, ಅವ್ರಿಗೆ ಮಾಡೋ ಚಟ್ನಿ ಅದು ಮತ್ತು ತಂಬಳಿ ಎಲ್ಲ ತಿಂದು ಹೋಗ್ಬೇಕಂದ್ರೆ ಇಲ್ಲಿ ಬಂದು ಹೋಗ್ಬೋದು. ಬಹಳ ರುಚಿಯಾಗಿರುತ್ತೆ. ಹೌದು, ಲೈಕ್ ಅದು ಊಟದ ಬಗ್ಗೆ ನಾನು ಹೇಳ್ತೀನಿ ಅಂತಂದಿದ್ದೆ. ನಾನು ನೋಡೋಕೆ ಹಿಂಗಿರ್ಬೋದು, ಬಟ್ ಊಟಕ್ಕೆ ವಿಷಯಕ್ಕೆ ಬಂದರೆ ಇನ್ನೂ ಸ್ವಲ್ಪ ಹಾಕಿ ಅಂತ ಹಾಕ್ಸ್ಕೊಳ್ತಿದ್ದೀನಿ. ಅಷ್ಟು ಸಖತ್ತಾಗಿದೆ ಇಲ್ಲಿ. ಅನ್ನಕ್ಕೆ
ಹಾಂ ನೋಡಿ, ಆಮೇಲೆ ಇಲ್ಲಿ ಉಪ್ಪಿನಕಾಯಿಂದ ಹಿಡಿದು ಅನ್ನಕ್ಕೆ ಹುಳಿ ಕೊಡ್ತಾರೆ, ತಂಬಳಿ ಕೊಡ್ತಾರೆ, ಆಮೇಲೆ ರಸಮ್ ಕೊಡ್ತಾರೆ, ಆಮೇಲೆ ಮಜ್ಜಿಗೆ ಕೊಡ್ತಾರೆ, ಆಮೇಲೆ ಸಾಂಬಾರು ಕೊಡ್ತಾರೆ. ಒಂದಿನಂತೂ ಮಾವಿಂದು ಅದೇನೋ ಹುಳಿ ಕೊಟ್ಟಿದ್ದರು. ಅದಾದಮೇಲೆ ಲೈಕ್ ಸ್ವೀಟ್ ಅಂತೂ ಯಪ್ಪ ಕೇಳಲೇಬೇಡಿ. ಇಲ್ಲೆಲ್ಲ ಮೈಸೂರು ಪಾಕು ಅದೆಲ್ಲ ತಿಂತೀವಲ್ಲ ನಾವು, ಅದನ್ನ ಎಲ್ಲೂ ಆರ್ಡರೇ ತರಲ್ಲ. ಇಲ್ಲಿನ ಭಟ್ರೆ ನಮಗೋಸ್ಕರ ಮೈಸೂರು ಪಾಕು, ಸ್ವೀಟು, ಡ್ರೈ ಗುಲಾಬ್ ಜಾಮೂನ್ ಎಲ್ಲ ಇಲ್ಲಿ ಮಾಡಿ ಕೊಟ್ಟಿದ್ದು. ಯಪ್ಪ ಊಟಕ್ಕೆ ಮೇ ಬಿ ನಿಂಗೆ ಸೂಪರ್ 30ಗೆ ಯಾಕೆ ಬರಬೇಕು ಅಂತ ಇನ್ನೂ ಏನೋ ಐಡಿಯಾಸ್ ಇರಲಿಲ್ಲ ಅಂದರೆ ಅಟ್ಲೀಸ್ಟ್ ಊಟ ಮಾಡೋಕ್ಕಾದ್ರೂ ಬರ್ಬೋದು. ಅಷ್ಟು ಸಖತ್ ಊಟ ಕೊಡ್ತಾರೆ. ಆಲ್ ಥ್ಯಾಂಕ್ಸ್ ಟು ಇಲ್ಲಿನ ಭಟ್ರು ಮತ್ತು ಎಲ್ಲ ಆರ್ಗನೈಸರ್ಸು. ಇಷ್ಟು ಒಳ್ಳೆ ಊಟ ಕೊಟ್ಟಿದ್ದಾರೆ. ನಾನು ಐ ಗೆಸ್ ಒಂದು 50 ಗ್ರಾಮ್ ಆದರೂ ಜಾಸ್ತಿ ಆಗಿದ್ದೀನಲ್ಲ, ಆಗಿರ್ತೀನಿ, ಆಬ್ವಿಯಸ್ಲಿ ಆಗಿರ್ತೀನಿ. ಶ್ರೇಯಸ್, ಇದೇನಿದೆ ಶ್ರೇಯಸ್? ಇದು ನಮ್ಮ ಸೂಪರ್ 30ಯ ಒಂದು ಲಾಸ್ಟ್ ಸರ್ಪ್ರೈಸ್ ಥರನೂ ಅನ್ಬೋದು. ಹಾಂ, ಲೇಟ್ ಲೈಟಲ್ಲಿ ಕ್ಯಾಂಪ್ ಫೈರ್ ಮಾಡಿಸಿ ನಮ್ಮನ್ನು ಓಡಿಸಿದ್ದಾರೆ. ಒಂಥರ ಒಳ್ಳೆ ಸರ್ಪ್ರೈಸ್ ಆಗಿತ್ತು. ಒಂಥರ ಎಲ್ಲ ಚೆನ್ನಾಗಿ ಬಾಂಡ್ ಆದ್ವಿ. ಒಬ್ಬೊಬ್ರು ಒಳ್ಳೆ ಬೇರೆ ಬೇರೆ ಅವತಾರಗಳನ್ನ ನೋಡಿದ್ವಿ. ಶ್ರೇಯಸ್ದು ಡಾನ್ಸ್ ಎಲ್ಲ ನೋಡಿದ್ವಿ ನಾವು. ಯಪ್ಪ ಎಷ್ಟು ಒಳ್ಳೆ ಡಾನ್ಸರ್ ಅಂದರೆ, ಇವ್ನು ಯಾವುದಕ್ಕೆ ಡಾನ್ಸ್ ಮಾಡಿ ಹೇಳ ಸಾಗ್ ಚೋಲಿಕ್ಕೆ ಪೀಚೆಕ್ಕೆ ಎಲ್ಲಕ್ಕೆಲ್ಲ ಡಾನ್ಸ್ ಮಾಡ್ತಿದ್ದಾರೆ ನಮ್ಮ ಶ್ರೇಯಸ್ ಕೈಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಇಷ್ಟೊಂದು ದೊಡ್ಡ ಮ್ಯಾಟ್ ಎಲ್ಲ ಹಾಸಿದ್ದಾರೆ. ಈ ಮ್ಯಾಟಿಗೂ ನಮಗೂ ಒಂದು ಸಿಕ್ಕಾಪಟ್ಟೆ ಒಂದು ಒಳ್ಳೆ ಕತೆ ಇದೆ. ನಮ್ಮ ಶ್ರೇಯಸ್ ಹೇಳ್ತಾರೆ. ಏನು ಕತೆ ಶ್ರೇಯಸ್? ನೀವು ಈ ಮ್ಯಾಟ್ ಏನು ನೋಡ್ತಿದ್ದೀರಲ್ಲ, ನಮ್ಮ ಇಡೀ 3 ದಿವಸ ಸೂಪರ್ 30 ಎಲ್ಲ ಸೆಷನ್ಸು ನೆಲದಲ್ಲಿ ಕೂರಿಸ್ಕೊಂಡೆ ಕಲಿಸಿರೋದು. ಈಗ ನಾನು ನೋಡ್ಬೋದು, ನಾನು ಕೆಳಗೆ ಕೂರ್ತಿಲ್ಲ, ಒಂದು ಸ್ವಲ್ಪ ಹೈಟಲ್ಲಿ ಇಲ್ಲ ನಿಂತ್ಕೊಂಡೆ ಓಡಾಡ್ತಿರ್ತೀನಿ. ಕೂರ್ದಿರಂಗೆ ಮಾಡಿದ್ದಾರೆ, ಬಟ್ ಎಲ್ಲ ಸೆಷನ್ಸು ವರ್ತ್ ಇಟ್. ಶ್ರೇಯಸ್ ಹೇಳ್ದಂಗೆ ಇಲ್ಲೇ ಕೆಳಗಡೆ ಕೂರಿಸಿ ನಮಗೆ ಸೆಷನ್ಸ್ ಎಲ್ಲ ಮಾಡಿಸಿದ್ದಾರೆ. ಏನೇ ಮಾಡಿಸಿದ್ರು ಲೈಕ್ ಬೇರೆ ಕಾನ್ಫರೆನ್ಸಿಗೂ ನಮ್ಮ ಸೂಪರ್ 30ಗೂ ಏನು ಡಿಫ್ರೆನ್ಸು, ಈ ಸೂಪರ್ 30ಗೆ ಯಾಕೆ ನಾವು ಬಂದ್ವಿ, ನೀವು ಯಾಕೆ ಬರಬೇಕು ಅಂತಂದರೆ ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲೂ ಸಿಗಲ್ಲ. ಆ ಕೆಳಗಡೆ ಕೂತ್ಕೊಂಡಿದ್ದೊಂಥರ ಮಜಾ ಅಲ್ಲ ಶ್ರೇಯಸ್? ಯಪ್ಪ ಹಿಂಗೆ ಕೂರು ಹಂಗೆ ಕೂತಿ, ಬಟ್ ಎಲ್ಲೂ ಕಾನ್ಸಂಟ್ರೇಷನ್ ಮಿಸ್ ಮಾಡಲಿಲ್ಲ ನಾವು. ಮಿಸ್ ಆಗಿಲ್ಲ. ಆ್ಯಂಡ್ ವಾಟ್ ಎವರ್ ದ ಸೆಷನ್ಸ್ ನೀವು ಇಲ್ಲಿ ಬಂದು ಕೇಳ್ತಿರೋ, ಲಿಟ್ರಲಿ ವರ್ತ್ ಇಟ್. ಅದು ಅಕಾಡೆಮಿಕ್ಸಲ್ಲಿ ನಿಮ್ಗೆ ಸಿಗಲ್ಲ. ಇಂಥ ಎನ್ವೈರ್ಮೆಂಟಲ್ಲಿ ಜನ ಕಡಿಮೆ ಇದ್ದಾಗಲೇ ಮೈಂಡ್ಸ್ ಓಪನ್ ಆಗೋದು. ಸೊ ಟ್ರೈ ಟು ರೀಕನ್ಸಿಡರ್ ಇಟ್ ಅಲ್ವಾ? ಸೊ ದಯವಿಟ್ಟು ಬರಬೇಕು. ನಮ್ಮ ಶ್ರೇಯಸ್ ಆಗಲೇ ಇಲ್ಲಿ ಪಂಜುರ್ಲಿ ದೈವ ಇದೆ ಅಂತ ಹೇಳ್ದ. ಸೊ ಇದೇ ಆ ಪಂಜುರ್ಲಿ ದೈವಸ್ಥಾನ. ಮುಂದಕ್ಕೆ ಹೋಗೋಣ. ಸೊ ನಾವೆಲ್ಲರೂ ಟ್ರೆಕ್ಕಿಂಗ್ ಹೋಗ್ತೀವಿ. ಈ ಫೀಲ್ಡ್ ಟ್ರಿಪ್ಪಲ್ಲಿ ಡ್ರಗ್ ಕಲೆಕ್ಷನ್ಗೆ ಎಲ್ಲರೂ ಹೋಗೇ ಇರ್ತೀವಿ. ಐ ಹೋಪ್ ಎಲ್ಲರೂ ಹೋಗಿದ್ದೀವಿ ತಾನೆ. ಸೊ ಈ ಸೂಪರ್ 30ಗೆ ಬಂದಮೇಲೆ ನಮಗೆ ಆ ಫೀಲ್ಡ್ ಟ್ರಿಪ್ಪು ಸ್ವಲ್ಪ ಡಿಫ್ರೆಂಟಾಗಿ ಅಂಡರ್ಸ್ಟ್ಯಾಂಡ್ ಆಯಿತು. ಮೇ ಬಿ ನಮ್ಮಿಬ್ಬರಿಗೆ ಅಷ್ಟೇ ಅಂಡರ್ಸ್ಟ್ಯಾಂಡ್ ಆಯಿತಾ, ನಿಮಗೂ ಅದು ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ಬಹುದು. ಸೊ ಅದೇನು ನಮಗೆ ಆ ಥರ ಫ್ಯಾಸಿನೇಟ್ ಮಾಡಿದ್ದು ಅಥವಾ ಬ್ರೈನ್ ಸ್ಟ್ರಾಂಗ್ ಮಾಡಿದ್ದು ಅಂತ ನಮ್ಮ ಶ್ರೇಯಸ್ ಹೇಳ್ತಾನೆ. ಜನರಲ್ ಆಗಿ ನಮ್ಮ BMS ಅಂತ ಬಂದಾಗ ಸೆಕೆಂಡ್ ಇಯರಲ್ಲಿ ದ್ರವ್ಯಗುಣ ಅಂತ ಸಬ್ಜೆಕ್ಟ್ ಬರುತ್ತೆ. ಫೀಲ್ಡ್ ಟ್ರಿಪ್ ಅಂತ ಕರ್ಕೊಂಡೋಗಿ ಒಂದೊಂದೇ ಪ್ಲಾಂಟ್ಸ್ನ ನಿಮ್ಗೆ ತೋರಿಸ್ತದೆ ಐಡೆಂಟಿಫೈ ಮಾಡೋಕ್ಕೆ ಅಂದ್ಬಿಟ್ಟು. ಬಟ್ ನಿಮಗೆ ಔಷಧ ಬಲ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಾ? ಇಲ್ಲ ಶ್ರೇಯಸ್, ನಮಗೆ ಹೇಳ್ಕೊಟ್ಟಿಲ್ಲ. ಇಲ್ಲಿ ಸೂಪರ್ 30ಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಈಗ ನೀವು ನೋಡ್ಬೋದು, ಇಲ್ಲಿ ಶ್ವೇತ ಸರಿವ ಒಂದು ಕಾಣ್ತಿದೆ ನಿಮ್ಮ ಕಣ್ಮುಂದೆ. ಸರಿಯಾಗಿ ಕಾಣಿಸಿಲ್ಲ ಅಂದರೆ ನನ್ನ ಕ್ಯಾಮ್ರಾ ಕ್ಲಾರಿಟಿ ಪ್ರಾಬ್ಲಮ್ ಇದೆ. ನಿಮಗೆ ಗೊತ್ತಿರೋಂಗೆ ಸಾರಿವ ಗುಣಕರ್ಮ ಎಲ್ಲ ಟೆಕ್ಸ್ಟ್ ಬುಕ್ಸು ಪೇಪರ್ಸಲ್ಲಿ ಇರುತ್ತಾರೆ ನಿಮಗೆ. ಬಟ್ ಇದು ಔಷಧ ಬಲ ಹೇಗೆ ಕಂಡುಹಿಡಿತೀರಾ? ಹೇಗೆ? ಸೊ ಇಲ್ಲೇ ಪ್ರಾಕ್ಟಿಕಲ್ ನಾಲೆಜ್ದು ನಿಮ್ಗೆ ಒಂಥರ ಸ್ವಲ್ಪ ದೂರ ಇರೋದು ಬುಕ್ಸಿಂದ. ಸೊ ಈ ಸಾರಿವಾದ ಔಷಧ ಬಲ ಹೇಗೆ ಕಂಡುಹಿಡಿತೀವಿ ಅಂದರೆ, ಈಗೊಂದು ವೀಕ್ ಕಡ್ಡಿ ಅಥವಾ ಏನಾರು ಹಿಂಗೆ ತಗೊಂಡ್ರೆ ಎಷ್ಟು ಆರಾಮಾಗಿ ಮುರಿಬೋದು ಇದು ಅಲ್ಲ? ಅದೇ ಸ್ವಲ್ಪ ಗಟ್ಟಿರತ್ತೆ ಅಂದರೆ ನಿಮ್ಮ ಎಫರ್ಟ್ ಹಾಕ್ಬೇಕು ಒಂಚೂರು, ಆಗ ಮುರಿಯುತ್ತೆ. ಸೊ ಸಾರಿವಾದು ನಾವು ಔಷಧ ಬಲ ಹೇಗೆ ಕಂಡುಹಿಡ್ತೀವಿ ಅಂದರೆ, ಇದು ನಾವು ತೆಗ್ದಿಂಗೆ ಎಳಿಬೇಕಾದ್ರೆ ನಾನು ಕಡಿಮೆ ಬಲ ಯೂಸ್ ಮಾಡ್ತಿದ್ದೀನಿ ಅಂದರೆ ಔಷಧಿ ವೀಕ್ ಇದೆ ಅಂತ. ಓಕೆ, ಹಂಗಂದ್ರೆ ನೀನು ಈಸಿಯಾಗಿ ಪುಲ್ ಮಾಡ್ತಿದ್ಯಾ ಅಂದರೆ ಅದ್ರದ್ದು ವೀಕ್ ಪೊಟೆನ್ಸಿ ಅಂತ. ಸ್ವಲ್ಪ ಎಫರ್ಟ್ ಹಾಕಿ ಇನ್ನೊಂಚೂರು ಕಷ್ಟಪಟ್ಟು ಇನ್ನೂ ಸ್ಟ್ರೆಂತ್ ಹಾಕಿ ಎಳಿತಿದ್ದೀನಿ ಅಂದರೆ ಅದರ ಔಷಧ ಬಲ ಅಷ್ಟೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಇದರಿಂದ ಡ್ರಗ್ ಎಫಿಕಸಿನೂ ಕಂಡುಹಿಡಿಬೋದು. ಅದನ್ನೇ ಔಷಧ ಬಲ ಅಂತ ಹೇಳಿ ನಮ್ಮ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಲ್ಲ ಶ್ರೇಯಸ್, ಈ ಥರ ಪರ್ಸ್ಪೆಕ್ಟಿವಲ್ಲಿ ನಾವು ಯಾವತ್ತೂ ಫೀಲ್ಡ್ ಟ್ರಿಪ್ಸ್ ಮಾಡಲೇ ಇಲ್ಲ, ಡ್ರಗ್ಸ್ನ ನೋಡಲೇ ಇಲ್ಲ. ಮೇ ಬಿ ದಿಸ್ ಈಸ್ ವೈ ವಿ ಹ್ಯಾವ್ ಟು ಕಮ್ ಟು ಸೂಪರ್ 30 ಅನ್ಸುತ್ತಲ್ಲ, ಏನು ಹೇಳ್ತೀಯ? ಅಫ್ಕೋರ್ಸ್, ಬಿಕಾಸ್ ಒಂಥರ ನೀವು ಪೇಪರಲ್ಲಿ ಕಲಿಯೋದೇ ಬೇರೆ, ಟೆಕ್ಸ್ಟ್ ಬುಕ್ಸ್ ಅದೆಲ್ಲ ಓದಿ ಅದು ಬದನೆಕಾಯಿ ಮಾಡೋರು ತುಂಬ ಜನ ಇರ್ತಾರೆ. ಪ್ರಾಕ್ಟಿಕಲ್ ಅಥವಾ ಹ್ಯಾಂಡ್ಸ್ ಆನ್ ಅಂತ ಬಂದಾಗ ಆ ಟ್ರೈನಿಂಗ್ ಅಲ್ಲಿ ತುಂಬ ಡಿಫರ್ ಆಗುತ್ತೆ. ವೆರಿ ಟ್ರೂ. ಅದೇ ನೀವು ಸೂಪರ್ 30ಗೆ ಬಂದರೆ, ಇವಾಗ ನಾನು ಸಾರಿವಾದ ಎಕ್ಸಾಂಪಲ್ ಕೊಟ್ಟಂಗೆ ಎಷ್ಟೊಂದು ಡ್ರಗ್ಸ್ ಹಾಗೆ ಇರುತ್ತೆ, ನೋಡಿದ ತಕ್ಷಣ ಕಂಡುಹಿಡಿಬೋದು. ಸೊ ಅದಕ್ಕೆ ಸೂಪರ್ 30ಗೆ ಬರೋದಕ್ಕೆ ಕನ್ಸಿಡರ್ ಮಾಡಿ. ಸೊ ನಾವು ಇದು ತೋಟಕ್ಕೆ ಬಂದಿದ್ದೀವಿ, ಮಾಣಾಯಿ ಮಠದ ತೋಟಕ್ಕೆ. ಇಲ್ಲಿಗೆ ನಮ್ಮ ಫೀಲ್ಡ್ ಟ್ರಿಪ್ಪಿಗೆ ಕರ್ಕೊಂಡು ಬಂದು ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಿದ್ರು ಸರ್. ಅದನ್ನ ನಮ್ಮ ಶ್ರೇಯಸ್ ಹೇಳಲ್ಲ, ನಾನೇ ಹೇಳ್ತೀನಿ, ಅವ್ನು ಭಾಳ ಹೇಳ್ಬಿಟ್ಟೆ.
ಏನಂದರೆ ಸರ್ ಬಂದಾಗ ನಮ್ಗೆ ಹೇಳಿದ್ರು, ನಾವು ಇವಾಗ ಏನೇ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಥವಾ ಆಯುರ್ವೇದ ಮಾಡ್ತಿದ್ದೀವಿ ಅಂತಂದಾಗ ಅಲ್ಲಿ ಲೋಕಲ್ ಡ್ರಗ್ನ ನಮಗೆ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಅದು ಹೆಂಗೆ ತಿಳ್ಕೊಳಕ್ಕಪ್ಪ ನಾನು ಲೋಕಲ್ ಡ್ರಗ್ಗು, ನಾನಂತೂ ಡಿ ಜಿ ಲೈಕ್ ಬಾಯಟೊಡ್ದೆ ಪಾಸಾಗಿದೆ ಡಿ ಜಿ. ಸೊ ನನ್ನಂಥವ್ರಿಗೆಲ್ಲ ಡಿ ಜಿ ಎಷ್ಟು ಸಖತ್ತಾಗಿ ಅರ್ಥ ಮಾಡಿಸಿದ್ರು ಸರ್ ಅಂತಂದರೆ, ನೀನು ಜಾಸ್ತಿ ಬರೋದು ನಮ್ಗೆ ಡ್ರಗ್ಸ್ ಎಷ್ಟಿತ್ತು ಶ್ರೇಯಸ್ ಎಕ್ಸಾಮಿಗೆ? ಒಂದು 2 ಬುಕ್ ಪುಸ್ತಕ ಫುಲ್ ಇತ್ತಾ? ಅಷ್ಟು ಡ್ರಗ್ಸ್ ಎಲ್ಲ ಬೇಡ. ನನ್ನ ಸೊ ಅಷ್ಟು ಡ್ರಗ್ಸ್ ಎಲ್ಲ ತಿಳ್ಕೊಳ್ಳೋದು ಬೇಡ. ನಾನು ಒಂದು ಕಡೆ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತಂದರೆ ಅಲ್ಲಿನ ಸುತ್ತಮುತ್ತ ಒಂದು 15 ಡ್ರಗ್ ನನಗೆ ಗೊತ್ತಿದ್ರೆ ಸಾಕು. ಸರ್ ಅದರಲ್ಲಿ ನಮಗೆ ತಂಬುಳಿ ಮಾಡಿ ಹೇಗೆಲ್ಲ ನಾವು ಪ್ರಾಕ್ಟೀಸಲ್ಲಿ ಇನ್ಕ್ಲೂಡ್ ಮಾಡಿ ಡಿಫ್ರೆಂಟಾಗಿ ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ರು. ಸೊ ನನಗೆ ಕ್ಯಾಚ್ ಆಗಿದ್ದೇನೆಂದರೆ ಸುತ್ತಮುತ್ತ ಇರೋ ಡ್ರಗ್ಸು ಒಂದು 15 ಐಡೆಂಟಿಫೈ ಮಾಡೋಕ್ಕೆ ಬಂದರೆ ಸಾಕು. ಅದನ್ನು ನಮಗೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ಸರಿಗೆ ಫಾರ್ಚುನೇಟ್ಲಿ ಸರ್ ಹೇಳಿದರು, ನೀವು ಯಾವುದೇ ಡ್ರಗ್ ಫೋಟೋ ಕಳಿಸಿದ್ರು ನಾನು ಐಡೆಂಟಿಫೈ ಮಾಡಿ ನಿಮಗೆ ಕಳಿಸ್ತೀನಿ ಅಂತ. ಸೊ ಈ ಥರ ಮೆಂಟರ್ಸ್, ಈ ಥರ ಸ್ಪೀಕರ್ಸ್ ನಮಗೆ ಸಿಗೋದು ಅಗೇನ್ ಸೂಪರ್ 30ಯಲ್ಲಿ. ಇಷ್ಟೊಂದು ಪ್ರಮೋಟ್ ಮಾಡ್ತಾಯಿದ್ದೀವಿ ಇಬ್ಬರು, ಅವರೇನು ನಮಗೆ ಪ್ರಮೋಟ್ ಮಾಡಿ ಅಂತ ಹೇಳಲಿಲ್ಲ, ನಾವೇ ಇಬ್ಬರು ಉಳ್ಕೊಂಡವರೆಲ್ಲ ಪಾಪ. ನಮ್ದು ಒಂಥರ ವೇ ಆಫ್ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಅಂತ. ಹೌದು, ವಿ ಆಲ್ವೇಸ್ ಥಿಂಕ್ ಲೈಕ್ ಏನಾದರೂ ತಗೊಂಡ್ರೆ ಅದನ್ನು ವಾಪಸ್ ಕೊಡಬೇಕು ಅಂತ ಹೇಳ್ತಾರಲ್ವ, ಅದೊಂದು ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಇರಬೇಕು. ಸೊ ಅವ್ರು ಯಾರೂ ಇಲ್ಲಿಲ್ಲ, ಅವರೆಲ್ಲ ಹೋಗಿದ್ದಾರೆ ಪಾಪ ಆರ್ಗನೈಸ್ ಮಾಡಿ, ಇಷ್ಟೆಲ್ಲ ನಮಗೆ ಸೆಟಪ್ ಮಾಡಿ ನಾವು ಇಲ್ಲಿ ಇತ್ಕೊಂಡು ಇದೆಲ್ಲ ಏನೋ ಮಾಡೋ ಅಂತ ಸ್ವಲ್ಪ ಮಾಡ್ತಾಯಿದ್ದೀವಿ. ಇದೆಲ್ಲ ನಮ್ಮ ಹಾರ್ಟ್ ಫೆಲ್ಟ್ ರಿವ್ಯೂಸು, ಯಾರೂ ಏನೂ ಇನ್ಫ್ಲೂಯೆನ್ಸ್ ಮಾಡಿಲ್ಲ, ನಾವೇ ಮಾಡ್ತಾಯಿದ್ದೀವಿ. ನಮ್ಗೆ ಇಷ್ಟು ಎಫೆಕ್ಟ್ ಆಗಿದೆ ಅಂದರೆ ನಮ್ಮ ಥರ ನಿಮ್ಗೊಂದು 10 ಜನಕ್ಕೆ ಎಫೆಕ್ಟ್ ಆಗಬೇಕು. ಸೊ ನೀವು ಸೂಪರ್ 30 ಖಂಡಿತವಾಗ್ಲೂ ಬರಬೇಕು. ಏನು ಹೇಳ್ತೀಯ ಶ್ರೇಯಸ್, ಬರಬೇಕಾ ಬೇಡ? ಸೂಪರ್ 30 ಹೇಳ್ತೀನಿ. ಎಲ್ಲರೂ ಇಂಟ್ರೆಸ್ಟ್ ಬಂದರೆ ಇವ್ರು 50 ಮಾಡೋಕ್ಕೂ ರೆಡಿ ಇದ್ದಾರೆ. ಎಲ್ಲ ಇಂಟ್ರೆಸ್ಟ್ ತೋರಿಸಿ ಬರ್ಬೋದು ಅಷ್ಟೇ. ಸೊ ಸೂಪರ್ 30 ಆಲ್ಮೋಸ್ಟ್ ಎಲ್ಲ ಆಯುರ್ವೇದಿಕ್ ಆಸ್ಪಿರೆಂಟ್ಸ್ಗೂ ನಾನು ಹೇಳ್ತೀನಿ, ಒಂಥರ ಬರಬೇಕು ಅಂತೆಲ್ಲ ಬರಲೇಬೇಕು. ಬಿಕಾಸ್ ದೇ ಆರ್ ನಾಟ್ ಓನ್ಲಿ ಕ್ರಿಯೇಟಿಂಗ್ ವೈದ್ಯಸ್ ಅಂತ ಹೇಳಲ್ಲ, ದೇ ಆರ್ ಆಲ್ಸೋ ಕ್ರಿಯೇಟಿಂಗ್ ನ್ಯೂ ಲೀಡರ್ಸ್. ನಮಗೊಂಥರ ಆಪರ್ಚುನಿಟಿ ಕೊಡ್ತಿದ್ದಾರೆ, ಹೇಗೆ ಡೆವಲಪ್ ಮಾಡ್ಬೋದು. ಆ್ಯಂಡ್ ಮೋಸ್ಟ್ ಬೇಸಿಕ್ಲಿ ಸಂಹಿತಾದ ಅಂಡರ್ಸ್ಟ್ಯಾಂಡಿಂಗ್ ಇನ್ ಎ ಮಚ್ ಮೋರ್ ಸೈಂಟಿಫಿಕ್ ವೇ. ಓಕೆ, ಅಕಾಡೆಮಿಕ್ಸಲ್ಲಿ ಸಿಗೋಲ್ಲ ಅಥವಾ ನಿಮ್ಮ ಟಾಪರ್ ಆಗಬೇಕಂತಿಲ್ಲ, ನಾನು ಲಾಸ್ಟ್ ಮಿನಿಟಲ್ಲಿ ಓದೋನೆ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಸೈಂಟಿಫಿಕ್ ವೇಲು ನಿಮ್ಗೊಂದು ಪರ್ಸ್ಪೆಕ್ಟಿವ್ ಅನ್ಲಾಕ್ ಮಾಡಿ, ನಮ್ಮ ಬ್ರೈನಲ್ಲಿ ಈ ಥರನೂ ಓಪನಿಂಗ್ ಡೋರ್ಸ್ ಇರುತ್ತಂತ ಗೊತ್ತಿಲ್ಲ, ಆ ಥರ ಡೋರ್ಸೆಲ್ಲ ಓಪನ್ ಮಾಡ್ತಾರೆ ಅವರು. ಸೊ ಲಿಟ್ರಲಿ ಇಫ್ ಯು ಆರ್ ಟ್ರೈಂಗ್ ಟು ಲರ್ನ್ ಸಮಥಿಂಗ್ ನ್ಯೂ, ಇವನ್ ದೋ ಇಫ್ ಯು ನೋ ಆಯುರ್ವೇದ ಅಥವಾ ಸಂಹಿತ ಓದೋ ಡಬಾಕೋರು ತುಂಬ ಜನ ಇದ್ದಾರೆ, ಬಟ್ ಅದನ್ನು ಮೀರಿಸಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಂದು ಇಫ್ ಯು ವಾಂಟ್ ಟು ರಿಯಲಿ ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅಥವಾ ಕಟ್ ಗುಡ್ಡೆ ಹಾಕಬೇಕು ಅಂದರೆ ಕಮ್ ಟು ಸೂಪರ್ 30. ಸೊ ಶ್ರೇಯಸ್ ಇಷ್ಟೆಲ್ಲ ಹೇಳ್ದ, ನಾನು ಹೇಳಿದೆ ಸೂಪರ್ 30ಗೆ ಬರಬೇಕು ಹಂಗೆ ಹಿಂಗೆಲ್ಲ. ಆರ್ಗನೈಸರ್ಸ್ ಕೂಡ ತುಂಬ ಕಷ್ಟಪಟ್ಟು ಆರ್ಗನೈಸ್ ಮಾಡಿದ್ದಾರೆ, ಕಷ್ಟಪಟ್ಟು ಅನ್ನೋದಕ್ಕಿಂತ ಇಷ್ಟಪಟ್ಟು ಆಯುರ್ವೇದಕ್ಕೋಸ್ಕರ ಆರ್ಗನೈಸ್ ಮಾಡಿದ್ದಾರೆ. ನಮ್ಗೆ ಇಲ್ಲಿ ಸಿಕ್ಕ ಮೆಂಟರ್ಸ್ ಎಲ್ಲ ತುಂಬ ಚೆನ್ನಾಗಿ, ತುಂಬ ಅರ್ಥ ಆಗೋ ಥರ ನಮಗೆ ಆಯುರ್ವೇದನ ಹೇಳ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆಗೋದಕ್ಕೆ ದೇರ್ ಇಸ್ ಒನ್ ಡಿವೈನ್ ಫೋರ್ಸ್ ಈ ಜಾಗದಲ್ಲಿ ಸೂಪರ್ 30ಗೆ ಬರೋದಕ್ಕೆ. ಆಮೇಲೆ ನಮಗೆಲ್ಲ ಒಂದು ಡಿವೈನ್ ಎನರ್ಜಿ ಹೇಳ್ತಾರಲ್ಲ, ಎಷ್ಟೇ ಕೊಟ್ಟರು ಅದನ್ನು ಅರ್ಗಿಸ್ಕೊಳ್ಳೋಕ್ಕೆ ಅಗ್ನಿ ಇರಬೇಕು ಒಳಗಡೆ ಅಂತ. ಸೊ ಆ ಥರ ಅಗ್ನಿನ ನಮಗೆ ಕೊಟ್ಟಿದ್ದು, ಆ ಥರ ಒಂದು ಡಿವೈನ್ ಎನ್ವಿರಾನ್ಮೆಂಟ್ ಕೊಟ್ಟು ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡಿದ್ದು ಇಲ್ಲಿನ ಡೇಟಿ. ಸೊ ನಾವು ಇಲ್ಲಿನ ದೇವರನ್ನು ತೋರಿಸ್ತೀವಿ ಇವಾಗ. ಸೊ ಹೋಗೋಣ ಬನ್ನಿ. ಇದಂಗೆ ಇಲ್ಲಿ ಮಠದ ಪ್ರೆಸೆನ್ಸ್ ಅಂದರೆ ಮುಖ್ಯ ಪ್ರಾಣ ಹನುಮ. ಸೊ ಹನುಮಾನ್ ಈಸ್ ನೋನ್ ಫಾರ್ ಸ್ಟ್ರೆಂತ್ ಆ್ಯಂಡ್ ಪ್ರೊಟೆಕ್ಷನ್. ಸೊ ಅದೇ ಥರ ಸೂಪರ್ 30 ನಮ್ಗೆ ಏನೇ ದಿನ ಇಲ್ಲಿ ಒಂದು ಸೇಫಾಗಿ ನಡೀತು, ಸಲೀಸಾಗಿ ನಡೀತು ಅಂದರೆ ಮುಖ್ಯ ಪ್ರಾಣ ಹನುಮಾನೇ ಕಾರಣ. ಓಕೆ, ಅದಂತೂ ನಿಜ. ನಾವು ವೇದಘೋಷ ಮಾಡೋಗೆಲ್ಲ ವೈಬ್ರೇಷನ್ಸು, ಭಟ್ರು ಪೂಜೆ ಮಾಡೋಗೆಲ್ಲ ಅಲ್ಲಿಂದ ವೈಬ್ರೇಷನ್ಸ್, ವಿ ಲಿಟ್ರಲಿ ಫೆಲ್ಟ್ ಇಟ್. ಸೊ ಇಲ್ಲಿ ನಾವು ವೇದಘೋಷ ಮಾಡ್ತಾಯಿದ್ವಿ. ಇದು ಮುಖ್ಯ ಪ್ರಾಣ ಹನುಮನ ಸನ್ನಿಧಿ. ಶ್ರೇಯಸ್, 11-12 ಗಂಟೆಗೇನೋ ವ್ಲಾಗ್ ಎಲ್ಲ ಮಾಡಿದ್ದೀವಿ. ನೋಡಿಲಿ ಈ ಬಿಸಿಲು ಸುತ್ತಿ ಟ್ಯಾನೆಲ್ಲ ಆಗ್ಬಿಟ್ಟಿದ್ದೀನಿ ಶ್ರೇಯಸ್, ಏನು ಮಾಡಲಿ? ಯಾಕೆ ತಲೆ ಕೆಡ್ಸ್ಕೊಂತೀಯ? ನೀವು ಮಾಡಿಸಿದ್ರಲ್ಲ ಮುಖಲೇಪ, ತಗೊಂಡು ಹಚ್ಕೋ ಅಲ್ವಾ? ನೋಡಿ, ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಸೂಪರ್ 30ಗೆ ಯಾಕೆ ನೀವು ಬರಬೇಕು ಅಂತಂದರೆ ಶ್ರೇಯಸ್, ನಮಗೆ ಎಷ್ಟು ಕಾನ್ಫರೆನ್ಸಿಗೆ ಹೋದಾಗ ಎಲ್ಲರೂ ಈ ಥರ ಪ್ರಾಡಕ್ಟ್ ಮಾಡ್ಬೋದು, ಆಯುರ್ವೇದದಲ್ಲಿ ಈ ಥರ ಇಂಗ್ರೀಡಿಯೆಂಟ್ಸ್ ಇದೆ, ಅದು ಮಾಡ್ಬೋದು ಇದು ಮಾಡ್ಬೋದು ಅಂತಂದರು. ಬಟ್ ಇಲ್ಲೇನು ಮಾಡಿದ್ರು ಶ್ರೇಯಸ್? ಇಲ್ಲೂ ಬಂದ್ಬಿಟ್ಟು PPT ತೋರಿಸಿ, ನಿಮ್ಗೆ ಬುಕ್ಕಲ್ಲಿರೋದನ್ನೇ ತೋರಿಸಿ ಏನು ರುಬ್ಬಿಲ್ಲ. ಎಲ್ಲರನ್ನೂ ಟೀಮ್ ವೈಸ್ ಕೂರಿಸಿ ಡಿವೈಡ್ ಮಾಡಿ ಒಬ್ಬೊಬ್ರಿಗೂ ಕೈ ಕೂರಿಸಿ ಮಾಡಿಸಿದ್ದಾರೆ ಇಲ್ಲಿ. ಸೊ ಮುಖಾಲೇಪ ಅಂದರೆ ನಾವು ಏನಕ್ಕೆ ಹಿಂಗೆ ಅಂದರೆ ಒಬ್ಬೊಬ್ಬರು ಹಚ್ಕೊಂಡಾರು ಕೂಡ, ಸುಮ್ಮನೆ ಮಾಡಿಸಿ ನಾವು ಇಟ್ಟಿಲ್ಲ, ಹಚ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿ ಒಬ್ಬೊಬ್ಬರು ಅಲ್ಲಿ ನೀರಲ್ಲಿ ಆಟಾಡಿದ್ದು ಉಂಟು. ಮುಖಾಲೇಪಲ್ಲಿ ಹೋಳಿ ಆಡಿದ್ದು ಆಯಿತು ನಾವು ಇಲ್ಲಿ. ವೆರಿ ಟ್ರೂ. ಇಲ್ಲಿ PPT ಹಾಕಿ ನಿಮಗೆ ಜಸ್ಟ್ ಇದು ಮಾಡಿ ಇಲ್ಲ, ನಮ್ಮ ಕೈಯಲ್ಲಿ ಮಾಡಿಸ್ತಾರೆ. ನೋಡಿ ಎಲ್ಲಿ ಶ್ರೇಯಸ್, ಅದು ಲಿಪ್ ಸ್ಕ್ರಬ್, ಇದು ನೋಡಿ ನಾನೇ ಮಾಡಿರೋದು ಲಿಪ್ ಸ್ಕ್ರಬ್ ಜನರೇ, ನಾನೇ ಮಾಡಿರೋದು. ಅಂದರೆ ಅವ್ರು ಹೇಳ್ಕೊಟ್ಟಿದ್ಮೇಲೆ ನಾನು ಮಾಡಿದ್ದು.
ಸ್ಟಿಲ್ ಯು ಕ್ಯಾನ್ ಫ್ಲೆಕ್ಸ್ ನಾನು ಮಾಡಿದ್ದು ಅಂತ. ಸೊ ಈ ಥರ ಎಕ್ಸ್ಪೀರಿಯನ್ಸ್ ಅಗೇನ್ ಸೂಪರ್ 30 ಸಿಗ್ತದೆ. ಇನ್ನೊಂದು ಹೇಳಬೇಕು ಶ್ರೇಯಸ್, ಈ ಬಾಳೆಹಣ್ಣು, ಈ ಹಣ್ಣು ಇಲ್ಲಿ ಹಣ್ಣುಗಳು ಕಟ್ ಮಾಡಿ ಕೊಟ್ಟಿದ್ದಾರೆ. ಹಿಂಗೆ ಕೊಟ್ಟರು ಶ್ರೇಯಸ್, ನಾನೇನು ಅಂದ್ಕೊಂಡೆ ಎಲ್ಲ ಕಡೆ ಸ್ನ್ಯಾಕ್ಸ್ ಕೊಡ್ತಾರಲ್ಲ ಹಂಗೆ ಕೊಡ್ತಾರೆ ಅಂದ್ಕೊಂಡ್ಬಿಟ್ಟಿದೆ ಲಿಟ್ರಲಿ. ಇದೇಂತ ಕೊಟ್ಟರು ಸ್ವಲ್ಪ ಹೇಳು. ಸೊ ಇದೇನು ನೀವು ನೋಡ್ತಿದ್ದೀರಾ, ಫ್ರೂಟ್ ಸಲಾಡು ಕೊಡ್ತಿದ್ದಾರೆ, ಏನೋ ಸ್ನ್ಯಾಕ್ ಬ್ರೇಕ್ ಅಂತಲ್ಲ. ಇಲ್ಲ ಆ್ಯಕ್ಚುಲಿ ನಮ್ಗೆ ಇನ್ನೊಂದು ಸೆಷನ್ ಇತ್ತು, ವಿದ್ಧ ಕರ್ಮ ಮತ್ತು ಅಗ್ನಿ ಕರ್ಮ ಅಂದ್ಬಿಟ್ಟು. ಸೊ ಬಂದು ಒಬ್ಬೊಬ್ರ ಕೈಲೂ ಸೂಜಿ ಕೊಟ್ಟು ಅರ್ಧವ್ರಿ ಪೂರ್ಣವ್ರಿ ಎಲ್ಲ ಎಲ್ಲಿ ಚುಚ್ಚಿ ಕಲ್ತಿದ್ದೀವಿ. ಏನಕ್ಕಪ್ಪ ಆ್ಯಪಲ್ಲು, ಬಾಳೆಹಣ್ಣು, ಇಲ್ಲಿ ಕೊಬ್ಬರಿ ನೋಡ್ಬೋದು, ಇಲ್ಲೊಂದು ಗ್ರೇಪ್ಸ್ ಇತ್ತು, ಯಾರೋ ತಿನ್ಕೊಂಡು ಹೋಗಿ ನೋಡ್ಬೋದು. ನೋಡಿ ಒಂದೊಂದು ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಅದೇ ನಮ್ಮ ಶ್ರೇಯಸ್ ಹೇಳ್ದಂಗೆ ಇಲ್ಲಿ ಎಷ್ಟು ಕರೆಕ್ಟಾಗಿ ಸಂಹಿತದಲ್ಲಿ ಹೇಳಿರೋದನ್ನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತಾರೆ. ಅಂದರೆ ಯೋಗ್ಯವಿಧಿ ಎಲ್ಲರೂ ಓದಿದ್ದೀವಿ, ನಾನು ಓದಿದ್ದೀನಿ. ಬಟ್ ಯೋಗ್ಯವಿಧಿ ನಾನು ಪ್ರಾಕ್ಟೀಸ್ ಮಾಡಿದ್ದು ನನ್ನ ಸೂಪರ್ 30ಯಲ್ಲಿ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಸೂಪರ್ 30. ಸೊ ಇಂಥದ್ದು ಏನೋ ಸಿಕ್ಕಾಪಟ್ಟೆ ಇದೆ, ಎಲ್ಲ ಹೇಳ್ತಾ ಕೂತ್ರೆ ಆಗಲ್ಲ. ಶ್ರೇಯಸ್, ನಮ್ಮ ವ್ಲಾಗ್ ಲಾಸ್ಟ್ ಎಂಡಿಂಗು ನೋಡು, ಕಣ್ಣೆಲ್ಲ ಸುಸ್ತಾಗ್ಬಿಟ್ಟಿದೆ, ಹೋಗ್ಬೇಕು ನಾವು. ಸೊ ಲಾಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪು, ನಾವು ಆವಾಗಲೇ ಹೇಳಿದ್ರಿ ಇಷ್ಟು ಸೂಪರಾಗಿ ಸೂಪರ್ 30ನ ಆರ್ಗನೈಸ್ ಮಾಡಿದ್ದಾರೆ, ಇಷ್ಟು ಸೂಪರಾಗಿ ಸೂಪರ್ 30ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಇಷ್ಟು ಸೂಪರಾಗಿ ಸೂಪರ್ 30ನ ನಮಗೆ ರೀಚ್ ಮಾಡಿಸಿದ್ದಾರೆ. ಆರ್ಗನೈಸರ್ಸ್ ಅಂತಂದ್ವಿ, ನಿಮಗೆಲ್ಲ ಕ್ಯೂರಿಯಾಸಿಟಿ ಹುಟ್ಟಿರ್ಬೇಕಲ್ಲ, ಯಾರು, ಎಲ್ಲಿ, ಹೇಗೆ, ನಾವು ಹೇಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋದು ಅಂತ. ಸೊ ನಾವು ರಿವೀಲ್ ಮಾಡೋಣ ಯಾರಿದು ಅಂತ. ಆಮೇಲೆ ಇನ್ನೊಂದೇನು ಗೊತ್ತಾ, ನಾವು ಇದು ಮಾಡುವಾಗ ಅವ್ರು ಯಾರೂ ಇಲ್ಲ ಇಲ್ಲಿ. ಸೊ ನಾವು ಅವ್ರನ್ನ ತೋರ್ಸೋಕ್ಕಾಗಲ್ಲ, ಅವ್ರ ಬ್ಯಾನರ್ನ ತೋರಿಸ್ತೀವಿ. ಸೊ ಹಿಯರ್ ದೇ ಆರ್. ಸೊ ಹಿಯರ್ ಈಸ್ ಅವರ್ ಸೂಪರ್ 30. ಈ ಸೂಪರ್ 30ನ ಸೂಪರ್ ಡೂಪರ್ ಆಗಿ ಆರ್ಗನೈಸ್ ಮಾಡಿರೋದು ನಮ್ಮ ಪಾಂಚಜನ್ಯದವರು, ಆಮೇಲೆ ಪ್ರಾಣವೈದ್ಯದವರು, ಆಮೇಲೆ ಸುಶಾಮ ಆಯುರ್ವೇದದವರು, ಆಮೇಲೆ ಸಾಮ್ಯ ಆಯುರ್ವೇದದವರು. ಇನ್ಸ್ಟಾಗ್ರಾಮಲ್ಲಿ ಪಟ ಫಾಲೋ ಮಾಡಿ. ಈ ಥರ ತುಂಬ ಸೂಪರ್ ಡೂಪರ್ ಈವೆಂಟ್ಸ್ ಮಾಡ್ತಾರೆ. ನೆಕ್ಸ್ಟ್ ಸೂಪರ್ 30 ಬಗ್ಗೆ ನಿಮಗೆಲ್ಲ ಅಪ್ಡೇಟ್ಸ್ ಅವರೇ ಕೊಡ್ತಾರೆ. ಸೊ ನೆಕ್ಸ್ಟ್ ಇವಾಗ ನಾನು ಈ ಸೂಪರ್ 30ಗೆ ಬಂದಿದ್ದೀನಿ ಅಂತಂದರೆ ನೆಕ್ಸ್ಟ್ ನಂತರ ಎಷ್ಟೋ ಆಯುರ್ವೇದಿಕ್ ಎಂಥೂಸಿಯಾಸ್ಟಿಕ್ಸ್ ನೀವು ಇಲ್ಲಿಗೆ ಬರಬೇಕು ಅನ್ನೋದು ನನ್ನ ಆಸೆ, ಅದೇ ಅವ್ರ ಆಸೆ ಕೂಡ. ಸೊ ಎಲ್ಲರೂ ಫಾಲೋ ಮಾಡಿ, ಒಂದೇ ಐಡಿಯಾಲಜಿ. ಅದೇ ನನ್ನ ಟೀಮ್ ಹೆಡ್ ಒಬ್ಬರು ಹೇಳ್ತಾಯಿದ್ರು, ವಿ ಆರ್ ಆಲ್ 10 hands ವರ್ಕಿಂಗ್ ಫಾರ್ ದ ಸೇಮ್ ಕಾಸ್ ಅಂತ. ಸೊ ನಾವೆಲ್ಲ ಆಯುರ್ವೇದಿಕ್ ಸ್ಟೂಡೆಂಟ್ಸ್ ಬೇರೆ ಕನಸುಗಳೊಟ್ಟಿಗೆ ಆಯುರ್ವೇದಕ್ಕೋಸ್ಕರ ವರ್ಕ್ ಮಾಡೋಣ. ನಮಗಾಗಿ ಆಯುರ್ವೇದ, ನಮ್ಮವರಿಗಾಗಿ ಆಯುರ್ವೇದ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮ್ಮ ವಿಡಿಯೋಗ್ರಾಫರ್ ಶ್ರೇಯಸ್ಸು ಇದ್ದಾರೆ.